ರಸ್ತೆ ಗುಂಡಿ ವಿಚಾರದಲ್ಲಿ ಜವಾಬ್ದಾರಿ ಮರೆತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾಕೆಂದರೆ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದೆ ಅವರು. ಈಗ ಡೆಡ್ಲೈನ್ ಮುಗಿದ ಮೇಲೆ ಪ್ರಶ್ನೆ ಕೇಳಿದ್ರೆ ನೋ ಆನ್ಸರ್. ಜವಾಬ್ದಾರಿಯನ್ನು ಮರೆತರ. ಗುಂಡಿ ಮುಚ್ಚೋದಕ್ಕೆ ಸಿಎಂ ಕೊಟ್ಟ ಡೆಡ್ಲೈನ್ ಅಂತ್ಯವಾಗಿದೆ. 1 ವಾರದ ಡೆಡ್ಲೈನ್ ಕೊಟ್ಟಿದ್ರು. ಸಿಎಂ ಡೆಡ್ಲೈನ್ ಕೊಟ್ಟರೂ ಕೂಡ ಗುಂಡಿ ಮುಚ್ಚಿಲ್ಲ GBA ಅಧಿಕಾರಿಗಳು. ಸೊ ಗುಂಡಿ ಡೆಡ್ಲೈನ್ ಬಗ್ಗೆ ಸಿಎಂ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಪ್ಲೀಸ್ ಆಸ್ಕ್ ಶಿವಕುಮಾರ್ ಅಂತ ಹೇಳಿಬಿಟ್ಟು ಸಿಎಂ ಹೊರಟೋಗಿದ್ದಾರೆ. ಹಾಗಾದರೆ ಸಿಎಂ ಕೊಟ್ಟ ಡೆಡ್ಲೈನ್ಗೆ ಬೆಲೆನೇ ಇಲ್ವಾ? ಗುಂಡಿ ವಿಚಾರದಲ್ಲಿ ಸಿಎಂಗೆ ಜವಾಬ್ದಾರಿ ಇಲ್ವಾ? ಇರ್ಬೋದು. DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಸಚಿವರು, ಹೌದು. ಹಾಗಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಹಾಗಂತ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಕೊಡೋದಾದರೆ ಇವ್ರು ಯಾಕೆ ಡೆಡ್ಲೈನ್ ಕೊಡಬೇಕಾಗಿತ್ತು? ಇಬ್ಬರೂ ಜವಾಬ್ದಾರರೇ. ಮುಖ್ಯಮಂತ್ರಿಗಳು ಜವಾಬ್ದಾರರೇ, ಉಪಮುಖ್ಯಮಂತ್ರಿಗಳು ಜವಾಬ್ದಾರರೇ. ಆದರೆ ಡೆಡ್ಲೈನ್ ಕೊಟ್ಟಿದ್ದು ಸಿಎಂಗೆಲ್ಲ ಅಧಿಕಾರ ಇದೆ. ಉತ್ತರವನ್ನು ಕೂಡ ಅವರೇ ಕೊಡಬೇಕು. ಆದರೆ ಇವತ್ತು ಕೇಳಿದ್ರೆ ಉತ್ತರನೇ ಇಲ್ಲ. DK ಶಿವಕುಮಾರ್ನ ಕೇಳ್ಕೋಗಿ ಅಂತ. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. 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 ಮೊದಲನೇದಾಗಿ ಇವತ್ತು ಡೆಡ್ಲೈನ್ ಮುಗಿದ ಮೇಲೆ GBA ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳು ತರಾಟೆಗೆ ತಗೋಬೇಕಾಗಿತ್ತು. ಯಾಕಿನ್ನೂ ಕೂಡ ಗುಂಡಿಯನ್ನು ಮುಚ್ಚಿಲ್ಲ ಅಂತ. ಈಗಂತೂ ಕಳೆದ 2-3 ದಿವಸದಿಂದ ಅದೇನೋ ಕೆಲವು ಏರಿಯಾಗಳಲ್ಲಿ ಪೈಪ್ ಹಾಕ್ತೀವಿ ಅಂತ ರೋಡೆಲ್ಲ ಬಗ್ದಾಕ್ಬಿಟ್ಟಿದ್ದಾರೆ. ಬರೀ ಗುಂಡಿ ಅಲ್ಲ, ರೋಡಲ್ಲಿ ಓಡಾಡೋಕ್ಕೆ ಆಗಲ್ಲ. ರೋಡೇ ಬ್ಲಾಕ್ ಮಾಡಿದ್ದಾರೆ. ಆಯಿತು, ಅದಾದರೂ ಆಗಬೇಕಲ್ಲ ಕೆಲಸ. ನೋಡಿ, ಅಲ್ಲಿ ಅವತ್ತು ಮಾತನಾಡಿದ್ದೇನು DK ಸಿದ್ದರಾಮಯ್ಯನವರು, ಅದನ್ನು ತೋರಿಸ್ತೀವಿ ನೋಡಿ. ಮಾಡಲ್ಲ, ಏನು ಸಹಾಯ ಮಾಡಲ್ಲ. ನಾನು ಹೇಳಿದೆ, ಈಗ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆನಲ್ಲಿ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ಸಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಿಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ. ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ನೋಡ್ರಿ, ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಅವತ್ತು ಡೆಡ್ಲೈನ್ ಕೊಟ್ಟಿದ್ದು ಕೂಡ ಮುಖ್ಯಮಂತ್ರಿಗಳೇ. ಇವತ್ತು ಕೇಳಿದ್ರೆ
ಪ್ಲೀಸ್ ಆಸ್ಕ್ ಡಿ ಕೆ ಶಿವಕುಮಾರ್ ಅಂತಂದರೆ ಹಾಗಾದರೆ ಬೆಂಗಳೂರಿನ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ಜವಾಬ್ದಾರಿಯೂ ಇಲ್ವಾ ಅಥವಾ ಜವಾಬ್ದಾರಿಯನ್ನು ಮರ್ತರ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿ ಕೊರತೆಯಿಂದ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಹಿಂದೇಟ್ ಹಾಕಿದ್ರು, ಅಥವಾ ಜವಾಬ್ದಾರಿಯನ್ನು ಮರೆತರು, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನು ಯಾವ ಕಾರಣಕ್ಕಾಗಿ ಮಾಡಿದ್ರು, ಅದರಲ್ಲಿ ಬೇರೆ ಏನಾದರೂ ಕಾರಣ ಇದೆಯಾ, ಈ ಪ್ರಶ್ನೆಗಳು ಮೂಡ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಇದೇ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಗುಂಡಿಗಳ ಬಗ್ಗೆ ಪ್ರತ್ಯೇಕವಾಗಿ ಒಂದು GBA ಸಭೆಯನ್ನು ಕೂಡ ನಡೆಸಿದ್ರು. ಅಲ್ಲಿ ಪ್ರಮುಖವಾಗಿ 1 ತಿಂಗಳ ಗಡುವನ್ನು ಕೂಡ ಕೊಟ್ಟಿದ್ರು. ಅಂದರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಅಂದರೆ 15,000 ಗುಂಡಿಗಳ ಪೈಕಿ 5,000 ಗುಂಡಿಗಳ ಮುಚ್ಚಿದ್ದೀವಿ, 10,000 ಗುಂಡಿಗಳ ಮುಚ್ಚೋದಕ್ಕೆ ಟಾರ್ಗೆಟ್ ಕೊಡ್ತಾ ಇದ್ದೀವಿ, ಹಾಗಾಗಿ ನಾವು ಮುಚ್ತೀವಿ, 1 ತಿಂಗಳ ಗಡುವು ಕೊಡಿ ಅಂತ. ಆದರೆ ಈಗ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದನ್ನು ಟ್ವಿಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಾನ್ಸೂನ್ ಇತ್ತು, ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಮಾರುತ, ಬೇರೆ ಬೇರೆ ರೀತಿಯ ಚಂಡಮಾರುತಗಳಿಂದಾಗಿ ಒಂದು ರೀತಿಯಲ್ಲಿ ಕ್ಲೈಮೇಟ್ ಸರಿ ಇರಲಿಲ್ಲ, ಆ ಕಾರಣಗಳಿಗೋಸ್ಕರವಾಗಿ ಗುಂಡಿ ಮುಚ್ಚೋದಕ್ಕೆ ಕಷ್ಟ ಆಯಿತು, ಹಾಗಾಗಿ ಇನ್ನೊಂದು ಸ್ವಲ್ಪ ದಿನಗಳ ಕಾಲಾವಕಾಶ ಕೊಟ್ಟರೆ ನಾವು ಮುಚ್ತೇವೆ ಅನ್ನೋದು ಅಧಿಕಾರಿಗಳ ವಾದ. ಅದೇನೇ ಇರಲಿ, ಆದರೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ ಈ ವಿಚಾರದಲ್ಲಿ ಡೆಡ್ಲೈನ್ ಕೊಟ್ಟಂಥ ಸಂದರ್ಭದಲ್ಲಿ ಆಗಲಿಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡಬೇಕಾದಂಥ ಒಂದು ಇದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಇರುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿನ ಹೇಳಿಕೆಯಿಂದಾಗಿ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ನಿನ್ನೆಯಷ್ಟೇ ಕ್ಯಾಬಿನೆಟ್ನಲ್ಲಿ ಎಲ್ಲ ಒಂದು ಕಡೆ ಹೊಸ ಡಾಂಬರೀಕರಣ ರಸ್ತೆಗಳ ಇದಕ್ಕೂ ಮಾಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ 1,300 ಚಿಲ್ಲರೆ ಕೋಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ, ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದು ಒಂದು ಕಡೆ. ಆದರೆ ಈಗಿರ್ತಕ್ಕಂಥ ಗುಂಡಿಗಳ ಪರಿಸ್ಥಿತಿ ಹಿನ್ನೆಲೆಯಲ್ಲಿ, ಯಾಕೆಂದರೆ ಉದ್ಯಮಿಗಳು ಸಾಕಷ್ಟು ಬಾರಿ ಒಂದು ರೀತಿಯಲ್ಲಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅದನ್ನು ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅದನ್ನು ಸ್ವೀಕಾರ ಮಾಡೋ ಬದಲು ಅದನ್ನು ಒಂದು ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಆದಿಗೆ ಕೆಲವರು ಅದನ್ನೇ ಕೂಡ ಒಂದು ರೀತಿಯಲ್ಲಿ ರಿವರ್ಸ್ ಆಗಿ ಟೀಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಈಗ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಖಂಡಿತವಾಗಿ ಕೂಡ ಎಷ್ಟು ಗುಂಡಿಯನ್ನು ಮುಚ್ಚಿದ್ದೇವೆ, ಇನ್ನೆಷ್ಟು ಗುಂಡಿ ಇದೆ, ಇದರ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಉಳಿದಿರ್ತಕ್ಕಂಥ ಗುಂಡಿಗಳನ್ನು ಇನ್ನೆಷ್ಟು ದಿನದೊಳಗಡೆ ಮುಚ್ಚುತ್ತೇವೆ ಅನ್ನೋದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಜವಾಬ್ದಾರರೇ. ಯಾಕೆಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ಬಳಿ ಇದ್ದರೂ ಕೂಡ ಅದಕ್ಕೆ ಕ್ಯಾಪ್ಟನ್ ಆಗಿರ್ತಕ್ಕಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿ ಈ ಬಗ್ಗೆ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತಾರೆ ಇವತ್ತು ಸಂಜೆ ಒಳಗಡೆ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಎಲ್ಲ ಇಲಾಖೆಗಳ ಉತ್ತರದಾಯಿತ್ವನೂ CMಗೆ ಬರುತ್ತೆ, ಯಾಕೆಂದರೆ ಅವರೇ ಹೆಡ್. ಸೊ ಹೀಗಿರಬೇಕಾದ್ರೆ ನನಗೆ ಗೊತ್ತಿಲ್ಲ ಅಂತನೋ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿ ಅಂತನೋ ಹೆಂಗಾಗುತ್ತೆ? ನೀವೇ ಡೆಡ್ಲೈನ್ ಕೊಟ್ಟಿರೋದು. ನೀವು ಅವತ್ತು ಡೆಡ್ಲೈನ್ ಕೊಡಲಿಲ್ಲ ಅಂದಿದ್ರೆ ಇವತ್ತು ಆ ಪ್ರಶ್ನೆ ಬರ್ತಿರ್ಲಿಲ್ಲ.